ನಮಸ್ತೆ ಎಲ್ರಿಗೂ. ನಾನಿವತ್ತು ನುಗ್ಗೆ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ನುಗ್ಗೆ ಸೊಪ್ಪು, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆ ಮೆಣಸು ಕೂಡ ಕೂತ್ಕೊಂಡಿದ್ದೀನಿ, ಲವಂಗ, ಏಲಕ್ಕಿ, ಚಕ್ಕೆ, ಒಂದು ಚಕ್ರ ಮೊಗ್ಗು, ಹಾಗೆ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಕಾದಿರೋ ಎಣ್ಣೆಗೆ ಚಕ್ಕೆ, ಲವಂಗ, ಮಸಾಲೆ ಐಟಮ್ಸ್ ಎಲ್ಲ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಮೆಣಸಿನ್ಕಾಯಿನೂ ಹಾಕಿ, ಈರುಳ್ಳಿ ಹಾಕಿ ಮಿಕ್ಸ್ ಕೊಡಿ. ಇದಕ್ಕೆ ದೊಡ್ಡ ಉಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳಿ. ಅದಾದಮೇಲೆ ನಾನು ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಜೊತೆಗೆ ಟೊಮೆಟೊನೂ ಆ್ಯಡ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ಕಹಿ ಬರುತ್ತೆ ನುಗ್ಗೆ ಸೊಪ್ಪು. ಹಾಗಾಗಿ ಚೆನ್ನಾಗಿ ಬೆಂದರೆ ಏನೂ ಕಹಿ ಬರಲ್ಲ. ನೀಟಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ನಾನು ಗರಂ ಮಸಾಲ, ಸಾಂಬಾರು ಪೌಡರ್, ಅರಿಶಿನ, ಸ್ವಲ್ಪ ಖಾರದ ಪುಡಿ ಮಸಾಲೆಗಳನ್ನ ಹಾಕಿದೆ. ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಬೇಕು. ಆವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಿ. ನುಗ್ಗೆ ಸೊಪ್ಪಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ, ಅದರಲ್ಲೂ ಕಬ್ಬಿಣಾಂಶ ಯಥೇಚ್ಛವಾಗಿರುತ್ತೆ. ಇದನ್ನು ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಮ್ಮ ಮನೆಗಳಲ್ಲೆಲ್ಲ ಮುದ್ದೆಗೆ ಮಾಡ್ತಾಯಿದ್ರು ಇದನ್ನು, ಉದ್ಕಟ್ಟು ಮುದ್ದೆ ಟೈಪು. ಇಲ್ಲಿ ಈ ಮನೇಲಿ ಮುದ್ದೆ ಊಟ ಮಾಡಲ್ಲ ಇವರು, ಹಂಗಾಗಿ ನಾನು ಇದನ್ನು ಬಾತ್ ಥರ ಮಾಡಿಕೊಡ್ತೀನಿ. ಈಗ ಇದಕ್ಕೆ ನಾನು 1.5 ಕಪ್ ಅಕ್ಕಿಗೆ 2.5 ಕಪ್ ನೀರು ಹಾಕ್ತಾಯಿದ್ದೀನಿ. ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ನುಗ್ಗೆ ಸೊಪ್ಪನ್ನ ನೀವು ಪಲ್ಯ ರೀತಿ ಬೇಕಾದರೂ ಮಾಡ್ಕೋಬೋದು, ಆದರೆ ಕಹಿ ಇರೋದ್ರಿಂದ ಇವರು ತಿನ್ನಲ್ಲ. ಇದನ್ನು ನೀವು ಬೇಳೆ ಜೊತೆಗೆ ಬೇಯಿಸ್ಕೊಂಡು ಬೇಕಾದರೆ ಚಪಾತಿಗೆ ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಆ ವಿಡಿಯೋನೂ ಒಂದ್ಸರಿ ಮಾಡಿ ಹಾಕ್ತೀನಿ ನಾನು. ನೋಡಿ, ಈಗ ಕುದಿ ಬರ್ತಾ ಇದೆ. ಒಂದು ಕುದಿ ಬಂದರೆ ಸಾಕು. ಕುದಿ ಬಂದ ಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕೋಣ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಆದರೂ ನೀವು ನುಗ್ಗೆ ಸೊಪ್ಪನ್ನ ತಿನ್ನಿ, ತುಂಬ ಒಳ್ಳೆಯದಿದು. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬ್ಲಡ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಈಗ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ನೀವು ಯಾವುದೇ ಅಡುಗೆ ಆದ್ರೂ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿದರೆ ಅದು ಎಲ್ಲ ಥರದ ಉಪ್ಪು, ಹುಳಿ, ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ಅದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗ 3 ವಿಷಲ್ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಕುಕ್ಕರ್ ಓಪನ್ ಮಾಡಿದ ಮೇಲೇ 1 ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ನೀವು ಬೇಕಾದರೆ ತಿನ್ನುವಾಗಲೂ ಹಾಕ್ಕೋಬೋದು. ನಾನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಈಗ ಹೆಲ್ದಿಯಾದ ನುಗ್ಗೆ ಸೊಪ್ಪಿನ ಬಾತ್ ರೆಡಿ ಆಯಿತು. ಥ್ಯಾಂಕ್ ಯು.